ಧರ್ಮ ಅರ್ಥ ಕಾಮ ಮೋಕ್ಷಾಣಂ ಉಪದೇಶಂ ಸಮನ್ವಿತಂ ಪೂರ್ವವೃತ್ತಂ ಕಥಾಯುಕ್ತಂ ಇತಿಹಾಸಂ ಪ್ರಚಕ್ಷತೆ ಅಂತ ಇದರ ಡೆಫಿನೇಷನ್. ಇತಿಹಾಸ ಅನ್ನೋ ಪದದ ಅರ್ಥ. ಇತಿ ಹ ಆಸ, ಹೀಗೆ ನಡೆದಿರೋದು ಅಂತ ಅದರ ಟ್ರಾನ್ಸ್ಲೇಷನ್ನು. ನಮ್ಮ ಸನಾತನ ಧರ್ಮದಲ್ಲಿ ತುಂಬ ಗ್ರಂಥಗಳಿದೆ. ಶ್ರುತಿ ಸ್ಮೃತಿ ಗ್ರಂಥಗಳು ಬೇಕಾದಷ್ಟಿದೆ. ಪುರಾಣಗಳು, ನಾವು ಸಾಕಷ್ಟು ಪುರಾಣಗಳು, ಅಷ್ಟಾದಶ ಮಹಾಪುರಾಣಗಳು ತಗೋಬೋದು. ಅದಕ್ಕೆ ಉಪಪುರಾಣಗಳು ಕೂಡ ಇದೆ, ತುಂಬ ಇದೆ. ಆದರೆ ಅದೆಲ್ಲ ಗ್ರಂಥಗಳಲ್ಲಿ ಎರಡನ್ನೇ ನಾವು ಇತಿಹಾಸ ಅಂತ ಕರೆಯೋದು. ಇತಿ ಹ ಆಸ ಅಂತ. ಮೊದಲನೇದು ವಾಲ್ಮೀಕಿ ರಚಿತ ರಾಮಾಯಣ, ಎರಡನೇದು ವ್ಯಾಸ ರಚಿತ ಮಹಾಭಾರತ. ಇದೆರಡು ಬಿಟ್ಟು ಬೇರೆ ಯಾವುದೂ ಇತಿಹಾಸ ಅಲ್ಲ. ನಾವು ತುಳಸಿದಾಸ ರಾಮಚರಿತಮಾನಸ್ ನೋಡ್ತೀವಿ, ಅಥವಾ ಕಂಬರಾಮಾಯಣ ನೋಡ್ತೀವಿ. ಎಲ್ಲ ತುಂಬ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಅದು ಅವರವರ ಭಾವಕ್ಕೆ ತಕ್ಕಂತೆ, ಭಕ್ತಿಗೆ ತಕ್ಕಂತೆ ಬರೆದಿದ್ದಾರೆ. ಆದರೆ ಆ್ಯಕ್ಚುಯಲ್ ಕೇಸ್ ಸ್ಟಡಿ, ಇತಿಹಾಸ, ಹಿಸ್ಟ್ರಿ ಅಂತ ನಾವೇನು ಕರಿತೀವಿ, ಹಿಸ್ಟ್ರಿ ಅಂತ ನಾವು ನೋಡೋದು ವಾಲ್ಮೀಕಿ ರಚಿತ ರಾಮಾಯಣದಲ್ಲಿ.